ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯದಲ್ಲಿ ಮತ್ತೆರಡು ಉಪಚುನಾವಣೆಗಳ ಪ್ರಚಾರದ ಭರಾಟೆ ಮತ್ತಷ್ಟು ಜೋರಾಗಿರತಕ್ಕಂಥದ್ದು. ನಾಮಪತ್ರ ಸಲ್ಲಿಕೆ ಇಂದು ಕೊನೆಯ ದಿನವಾಗಿದ್ದರಿಂದ ಎರಡೂ ಕಡೆಗಳಲ್ಲಿ ಪ್ರಭಾವಿ ನಾಯಕರು ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣ ಇರತಕ್ಕಂಥದ್ದು. ಈ ಒಂದು ಚುನಾವಣೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ಕಬ್ಬಿಣದ ಕೆಡಲಾಗಿದೆ. ಈ ಒಂದು ಚುನಾವಣೆಯಲ್ಲಿ ಎರಡರಲ್ಲಿ ಎರಡು ಕ್ಷೇತ್ರ ಗೆಲ್ಲಬೇಕಾದಂತಹ ಸ್ಥಿತಿಯಲ್ಲಿ ಈಗ ಬಿಜೆಪಿ ಇರತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಯಾಕೆ ಸವಾಲ್ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಹಾಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ರಾಜ್ಯದಲ್ಲಿ ದಾವಣಗೆರೆ ಹಾಗೇನೆ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಭರಾಟೆ ಇವತ್ತು ಭರದಿಂದ ನಡೆದಿರತಕ್ಕಂಥದ್ದು. ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ, ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ್ ಸೇರಿದಂತೆ ಅನೇಕರು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅತ್ತ ದಾವಣಗೆರೆಯಲ್ಲೂ ಕೂಡ ಅಬ್ಬರದಿಂದ ತಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಗಳಲ್ಲೂ ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಬೆಳಗಾವಿ ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಇವತ್ತು ಅನೇಕ ನಾಯಕರು ಅಖಾಡಕ್ಕೆ ಇಳಿದು, ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಬಿ ಶ್ರೀರಾಮುಲು, ಹಾಗೇನೆ ಸಂಸದರಾದ ಗೋವಿಂದ ಕಾರಜೋಳ್, ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರು ಇವತ್ತು ವೀರಣ್ಣ ಚರಂತಿಮಠ್ ಅವರಿಗೆ ಸಾಥ್ ಕೊಟ್ಟು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮುಲು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದೆ ಮತ್ತು ಈ ಉಪಚುನಾವಣೆಯಲ್ಲಿ ಗೆಲ್ಲಕ್ಕೆ ಅಡ್ಡ ಮಾರ್ಗವನ್ನ ಹಿಡಿಯಲಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಏನು ಹಣ ಇತ್ತು, ಅದಕ್ಕೆ ಪರ್ಯಾಯವಾಗಿ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಸಚಿವರು ಹೈಕಮಾಂಡ್ ಕರ್ನಾಟಕವನ್ನ ATM ರೀತಿಯಲ್ಲಿ ಉಪಯೋಗ ಮಾಡ್ತಿದೆ ಅಂತಕ್ಕಂಥ ವಾಗ್ದಾಳವನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲೇ ಇದ್ದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಬಿ ಶ್ರೀರಾಮುಲು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ BY ವಿಜೇಂದ್ರ ಕೂಡ ಬಾಗಲಕೋಟೆ ಕ್ಷೇತ್ರವನ್ನ ಅತ್ಯಂತ ಪ್ರತಿಷ್ಠಿತವಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿ ವೀರಣ್ಣ ಚರಂತಿಮಠ್ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ರಣತಂತ್ರವನ್ನ ಮಾಡ್ತಾ ಇದೆ. ಅಧಿಕಾರ ಸಲುವಾಗಿ, ಮುಖ್ಯಮಂತ್ರಿ ಸಲುವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬೇಕು ಅಂತೇಳಿ ಅಂಬಲಾಯಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದಾರ. ಇಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂತ ಬೊಕ್ಕಸಕ್ಕಂದ್ರಿಗಿನ ಖಜಾನೆ ಅಂತ ಕಾಲು ಮಾಡಿಕೊಂಡು ಕುಂತಾರ. ಇವ್ರು ಎಲ್ಲ ಖಜಾನೆ ಏನ್ ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗಬೇಕು, ಇವನು ಮುಖ್ಯಮಂತ್ರಿಯಿಂದ ಇಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ಸರ್ಕಾರದ ಖಜಾನೆಯನ್ನು ಖಜಾನೆ ಖಾಲಿ ಮಾಡ್ತಾರಾಗ್ಲಿ ಅವ್ರು ಹೈಕಮಾಂಡಿನ ಕಾಂಗ್ರೆಸ್ಸಿನ ಖಜಾನೆ ಅಂತ ಭರ್ತಿ ಮಾಡಂತ ಫುಲ್ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ತುಂಬಾ ತೂಕದಿಂದ ಎಲ್ಲ ಹಣವನ್ನು ATM ತರ ಬಳಕೆ ಮಾಡಿಕೊಂಡು ಎಲ್ಲವನ್ನು ಸರ್ಕಾರದ ಹಣವನ್ನು ಏನೇನು ಪೋಲ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಎಲ್ಲವನ್ನು ಮಾಡಿಕೊಂಡು ಇವತ್ತು ಸರ್ಕಾರದ ಖಜಾನೆ ಖಾಲಿ ಮಾಡ್ತಾರೆ. ರಾಜ್ಯ ಸರ್ಕಾರದ್ದು ಆ ಖಜಾನೆ ಎಲ್ಲಿ ತುಂಬುತ್ತಾರೆ ಅಂದ್ರೆ ಹೈಕಮಾಂಡದಲ್ಲಿದ್ದಂತ ಕಾಂಗ್ರೆಸ್ಸಿನ ಖಜಾನೆಯನ್ನು ತುಂಬುವಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ನಮ್ಮ ಬೈ ಎಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇದಾವ. ಆ 2 ಬೈ ಎಲೆಕ್ಷನ್ದಲ್ಲಿ ಬಹುಶಃ 2 ಬೈ ಎಲೆಕ್ಷನ್ ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆದಲ್ಲಿ ನಮ್ಮ ಎಲ್ಲ ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾನು ಕಳೆದ 2023 ಚುನಾವಣೆಯಲ್ಲಿ ಕೂಡ ನಾವು ನೋಡಿದೀವಿ ಚರಂತಿಮಠ್ ಅವರು ಅವತ್ತು ನಿಂತ ಟೈಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವರು ಸೋತೋಗಿದ್ರು. ಆದ್ರೆ ಇವತ್ತು 2023ರಲ್ಲಿ ನಡೆದಂತ ತಪ್ಪನ್ನು ಬಾಗಲಕೋಟೆ ಜನರು ಮಾಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಎಲ್ಲಾ ವಿಚಾರಗಳನ್ನು ಕೂಡ ಗೊತ್ತಿರೋ ಕಾರಣ ಇವತ್ತು ಪುನಃ ಯಾವ ರೀತಿಯಲ್ಲಿ ಅಂದ್ರೆ 2028ರಲ್ಲಿ ನಡೆಯುವಂತ ಚುನಾವಣೆಗೆ ಇವತ್ತು ಬಾಗಲಕೋಟೆ ಚುನಾವಣೆ ಉಪಚುನಾವಣೆ ನಡೀತಾ ದಿಕ್ಸೂಚಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಎಲ್ಲರನ್ನು ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಿ ಈ ಒಂದು ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಕೂಡ BY ವಿಜೇಂದ್ರ ವ್ಯಕ್ತಪಡಿಸಿರ್ತಕ್ಕಂಥದ್ದು. BY ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಅವರ ವಿರುದ್ಧವಾಗಿ ಒಂದು ಟೀಮ್ ಖಾಯಂ ಆಗಿ ಕರ್ನಾಟಕದಲ್ಲಿ ವಿರೋಧ ಮಾಡ್ತಿರೋದು. ಪ್ರಮುಖವಾಗಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರುವುದು, ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪನ, ಹಾಗೆಯೇ ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಅವ್ರ ವಿರುದ್ಧ ಸಿಡಿದು ಹೇಳ್ತಾ ಇದ್ದಾರೆ. ಮತ್ತು BY ರಾಘವೇಂದ್ರ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತಕ್ಕಂಥ ಕೂಗನ್ನ ಪದೇ ಪದೇ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದುವರೆಗೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರದೇ ಇರೋದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿತ್ತು. ಮತ್ತು ಈ ಹಿಂದೆ 2023ರ ಬಳಿಕ ರಾಜ್ಯದಲ್ಲಿ ಈವರೆಗೂ 4 ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ನಡೆದಿರತಕ್ಕಂಥದ್ದು. 4ರಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗಿದೆ. ಈ ಚುನಾವಣೆ ಈಗ BY ವಿಜಯೇಂದ್ರಗೆ ಒಂದು ಕಬ್ಬಿಣದ ಕಡಲೆಯಾಗಿದೆ. 2 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ
BY ವಿಜಯೇಂದ್ರ ಇರತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ಹೊಸ ಅಧ್ಯಕ್ಷರ ಮುಂದೆ ತಮ್ಮ ಪರ್ಫಾರ್ಮೆನ್ಸ್ ತೋರಿಸಬೇಕು ಅಂದ್ರೆ ಈ ಒಂದು ಉಪಚುನಾವಣೆಯನ್ನ ಗೆಲ್ಲಬೇಕು. ಹಣಬಲ ಅಥವಾ ತೋಳ್ಬಲ ಯಾವುದಾದ್ರೂ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಒಂದು ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು. ಯಾಕಂದ್ರೆ ಬಾಗಲಕೋಟೆ ಹಿಂದುತ್ವದ ಒಂದು ಕೇಂದ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಹಿಂದೆ 2 ಬಾರಿ ಏನು ವೀರಣ್ಣ ಚರಂತಿಮಠ್ ಗೆದ್ದಿದ್ರು. ಈ ಬಾರಿ ಅವ್ರನ್ನ ಗೆಲ್ಲಿಸಲೇಬೇಕಾದಂತ ಸ್ಥಿತಿ ಈಗ BY ವಿಜಯೇಂದ್ರಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ BY ವಿಜಯೇಂದ್ರ ಅನೇಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಏನು ವಿಧಾನ ಪರಿಷತ್ ಸದಸ್ಯ ಪೂಜಾರ್ ಮತ್ತು ವೀರಣ್ಣ ಚರಂತಿಮಠ್ ಇರತಕ್ಕಂತ ಗೊಂದಲಗಳನ್ನ ಇತ್ಯರ್ಥಪಡಿಸಿ ಅವರೆಲ್ಲರನ್ನು ಇಬ್ಬರನ್ನ ಒಟ್ಟುಗೂಡಿಸುವ ಕೆಲಸವನ್ನ ಮೊದಲನೇ ಹಂತವಾಗಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೇನೆ BY ವಿಜಯೇಂದ್ರ ಮಾಡಿರ್ತಕ್ಕಂಥದ್ದು. ಇನ್ನು ಈ ಹಿಂದೆ ನಡೆದಂತ 4 ಚುನಾವಣೆಗಳು ಅದರಲ್ಲೂ ಪ್ರಮುಖವಾಗಿ ಸುರಪುರ ವಿಧಾನಸಭಾ ಉಪಚುನಾವಣೆ ಹಾಗೇನೆ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಗ್ಗರಿಸಿತ್ತು. ಪ್ರಮುಖವಾಗಿ ಶಿಗ್ಗಾವಿ ಚುನಾವಣೆ ರಾಜ್ಯದಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿತ್ತು. ಯಾಕಂದ್ರೆ ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾದಂತಹ ಕ್ಷೇತ್ರ ಮತ್ತು ಈ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು. ಏನು ಶಿಗ್ಗಾವಿಗೆ ಏನು 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಬಳಿಕ ನಡೆದಂತಹ ಉಪಚುನಾವಣೆಯಲ್ಲಿ ಅವರ ಪುತ್ರ ಸ್ಪರ್ಧಿಸಿದ್ರು ಕೂಡ ಭರತ್ ಬೊಮ್ಮಾಯಿ ಅಲ್ಲಿ ಸೋಲ್ತದ್ದು ಬಿಜೆಪಿಗೆ ಒಂದು ಮರ್ಮಾಘಾತವಾಗಿತ್ತು. ಅಲ್ಲಿ ಸತೀಶ್ ಜಾರಕಿಹೊಳಿ ಅಹಿಂದ ಅಸ್ತ್ರದ ಮೂಲಕ ಏನು ಸಾಮಾನ್ಯ ಕಾರ್ಯಕರ್ತರನ್ನ ಗೆಲ್ಲಿಸುವುದರ ಮೂಲಕ ತಮ್ಮ ಪ್ರವಾಹವನ್ನ ಬೆಳೆಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಬಾಗಲಕೋಟೆ ಉಪಚುನಾವಣೆಯ ನೇತೃತ್ವ ವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಇನ್ನು 2-3 ದಿನಗಳ ಬಳಿಕ ಸಂಪೂರ್ಣವಾಗಿ ಬಾಗಲಕೋಟೆಯಲ್ಲಿ ಠಿಕಾಣಿಯನ್ನ ಹೂಡಲಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ನ ಸುಮಾರು 200ಕ್ಕೂ ಹೆಚ್ಚು ಜನ ಈಗಾಗಲೇ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ದು ಬಾಗಲಕೋಟೆಯ ಸರ್ವೆಯನ್ನ ಮಾಡಿದ್ದಾರೆ ಮತ್ತು ಬಾಗಲಕೋಟೆಯಲ್ಲಿರತಕ್ಕಂಥ ಲೋಪದೋಷಗಳೇನು ಉಮೇಶ್ ಮೇಟಿಯನ್ನ ಗೆಲ್ಲಿಸಲಿಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಇದಕ್ಕೆ ಪರ್ಯಾಯವಾಗಿ ವಿಜಯೇಂದ್ರ ಕೂಡ ಅನೇಕ ತಂತ್ರವನ್ನು ಹೇಳ್ತಿರ್ತಕ್ಕಂಥದ್ದು. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಕೋಮು ಗಲಭೆ ಆಗಿತ್ತು. ಆ ಕೋಮು ಗಲಭೆಯ ಲಾಭವನ್ನ ಪಡೆಯಕ್ಕೆ ಬಿಜೆಪಿ ಕೂಡ ಪ್ರಯತ್ನವನ್ನು ಮಾಡ್ತಿದೆ ಮತ್ತು ನಗರ ಪ್ರದೇಶದಲ್ಲಿ ಆಗಿದ್ದರಿಂದ ನಗರ ಮತದಾರರು ಸ್ಥಳೀಯವಾಗಿ ಸುಲಭವಾಗಿ ನಮ್ಮನ್ನ ಸೆಳಿಬಹುದು ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಬಿಜೆಪಿಗೆ ಇನ್ನು ಬಾಗಲಕೋಟೆಯ ಗ್ರಾಮೀಣ ಪ್ರದೇಶ ದೊಡ್ಡ ಟಾಸ್ಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಇಲ್ಲಿ ಸಮಬಲವಾಗಿ ಸಾಧಿಸಿರ್ತಕ್ಕಂಥದ್ದು. ಏನು ನಿಧನರಾಗಿದ್ದಂತ ಮೇಟಿಯವರು ಸುಮಾರು 5 ಚುನಾವಣೆಗಳಲ್ಲಿ ಗೆದ್ದಿದ್ರು. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆಯಿಂದ 2 ಬಾರಿ, ಈ ಹಿಂದೆ ಗುಳೇದ ಗುಡ್ಡದಿಂದ 3 ಬಾರಿ ಗೆದ್ದಿರ್ತಕ್ಕಂಥದ್ದು. ಜೊತೆಗೆ ಒಮ್ಮೆ ಸಂಸತ್ ಕೂಡ ಪ್ರವೇಶ ಮಾಡಿದ್ರು. ಒಮ್ಮೆ 2 ಬಾರಿ ಸಚಿವರಾಗಿ, ಒಂದು JH ಪಟೇಲ್ ಸರ್ಕಾರದಲ್ಲಿ ಅರಣ್ಯ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರು ಅಬಕಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. ಹೀಗಾಗಿ HY ಮೇಟಿ ಪ್ರಭಾವ ಕೂಡ ಅಷ್ಟೇ ಇದೆ ಮತ್ತು ಬಾಗಲಕೋಟೆ ಕ್ಷೇತ್ರದ ಜನ ಉಪಚುನಾವಣೆಯಲ್ಲಿ ಯಾವ ರೀತಿ ಮತದಾರರ ಚಿತ್ತ ಯಾವ ಕಡೆ ಇರುತ್ತೆ ಅಂತಕ್ಕಂಥ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಜನ ಹಿಂದುತ್ವದ ಪರವಾಗಿ ಮತ ಹಾಕ್ತಾರೆ. ಮತ್ತೊಂದು ಕಡೆ ಅಹಿಂದ ವೋಟ್ ಬ್ಯಾಂಕ್ ಅನ್ನು ಒಟ್ಟುಗೂಡಿಸುವ ಪ್ರಯತ್ನ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಬಹಳ ಈಗ ಪ್ರತಿಷ್ಠೆಯಾಗಿದೆ. ಈಗ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಇನ್ನು 3-4 ದಿನಗಳಲ್ಲಿ ಚುನಾವಣೆ ಪ್ರಚಾರದ ಭರಾಟೆ ತೀವ್ರಗೊಳ್ಳಿದೆ. ಎರಡೂ ಪಕ್ಷಗಳ ನಾಯಕರು ಬಾಗಲಕೋಟೆಯಲ್ಲೇ ಠಿಕಾಣಿಯನ್ನ ಹೂಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾರೆ. ಉಪಚುನಾವಣೆ ಅಂದ್ರೆ ಅದೇ ಇದ ಸಿಸ್ಟಮ್ ರೀ. ಇಡೀ ತಂಡ ನಮ್ದು ಬಂದಿದೆ, ಬಿಜೆಪಿ ಅವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರಲ್ಲಿ ನಾವು ಕೂಡ ನಮ್ಮದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನೂ ವಿಡ್ರಾ ಆದಮೇಲೆ ಪ್ರಾರಂಭ. ಇನ್ನೂ ವಿಡ್ರಾ ಆಗಬೇಕು. ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಭಾಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಜರ. ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕದಲ್ಲಿ ಬಂದರೆ ಬೇರೆ ಏನೂ ಇಲ್ಲ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದೆ ನಮ್ಮ ಪಕ್ಷದಲ್ಲಿ. ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ಥರ ನಮ್ಮದು ಒನ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡಲಿಕ್ಕೆ, ಅವರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು, 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನೋ ಆಶೆ ನಡೀತೀವಿ. 3 ಸ್ಟೇರಿಂಗ್ ಇದ್ರು ಒಳ್ಳೆಯದೇ. ಹಾಂ, ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಏನೋ ಅದು ಮರ್ತಿದ್ದಾರೆ ಅವರು. ಸೊ ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ. ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಪಾರ್ಟಿ ಬೇಸ್ ಬ್ಯಾಗ್ ಎಲೆಕ್ಷನ್ ಇದು, ಜಾತಿ ಆಧಾರಿತ ಅಲ್ಲ. ಆ ಪಕ್ಷದಲ್ಲಿ ಆ ಸಮಾಜದಾರರು, ಈ ಪಕ್ಷದಲ್ಲಿ ಸಮಾಜದಾರಿದ್ದಾರೆ. ಪಕ್ಷದ ಆಧಾರಿತ ಓಟ್ ಹಾಕ್ತಾರೆ ಹೊರತಾಗಿ ಜಾತಿ ಆಧಾರಿತ ಓಟು ಕಡಿಮೆ ಇರ್ಬೋದು. ಅದು ಒಂದು ಸ್ವಲ್ಪ ಪರ್ಸೆಂಟ್ ಇರ್ತೈತಿ, ಇಲ್ಲ ತಿಳ್ಲಿಕ್ಕಾಗಲ್ಲ. ಆದರೆ 95ರಷ್ಟು ಪಕ್ಷ ಆಧಾರಿತ ಐಡಿಯಾಲಜಿ ಮ್ಯಾಗ ಚುನಾವಣೆ ಆಗ್ತದೆ. ಚುನಾವಣೆ ಮಾಡ್ತೀವಿ. ಗೆಲ್ಲಿಕ್ಕೆ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸೀಟ್ನ ಉಳಿಸ್ಕೋಬೇಕು, ನಮ್ದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂಥ ಎಲ್ಲ ಅವಕಾಶಗಳು ಇದೆ ಇಲ್ಲಿ. ನೋಡಿ, ಪಕ್ಷದ ಆಧಾರ ಮೇಲೆ ಇದೇ ಹೇಳಿದಲ್ಲ, ಜಾತಿ ಅಂತ ಹೇಳಿದಲ್ಲ, ಜಾತಿಗೆ ಆಗೋಲ್ಲ. ಪಕ್ಷದ ಮೇಲೆ ಅವರು ಅವಲಂಬನೆ ಇರ್ತಾರೆ.
ಈ ಸಾರಿ ಅವರು ಟಿಕೆಟ್ ಸಂಖ್ಯೆ ಹೆಚ್ಚಿದೆ ಅವ್ರದ್ದು, ನೋ ಡೌಟ್. ನಂಬರ್ 1 70,000 ವೋಟರ್ ಇದ್ದಾರೆ. ಅರೆ ಈಗ 2 ಕಡೆ ನಿಧನ ಆಗಿದೆ, ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರು ಏನು ಕ್ಲೇಮ್ ಇದ್ರೆ ಬೇಕಾದ್ರೆ ಮುಂದಿನ ಜನರಲ್ ಎಲೆಕ್ಷನ್ ಮಾಡಲಿ, ಅವಾಗ ನೋಡೋಣ ಬಂದಾಗ ಜನರಲ್ ಎಲೆಕ್ಷನ್. ಬಿಜೆಪಿಗೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಇದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಹೀಗಾಗಿ ಇನ್ನು ವಿಜಯೇಂದ್ರ ಅವರು ಅನೇಕ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಸದ ಗೋವಿಂದ ಕಾರಜೋಳ ಆಗಿರಬಹುದು ಮತ್ತು ಅರುಣ್ ಶಾಪುರ್ ಸೇರಿದಂತೆ ಅನೇಕ ನಾಯಕರು ಠಿಕಾಣಿಯನ್ನು ಹುಡಿದು ಇಲ್ಲಿ RSS ಸೇರಿದಂತೆ ಸಂಘ ಪರಿವಾರದ ನಾಯಕರನ್ನ ಒಟ್ಟುಗೂಡಿಸುವುದರ ಮೂಲಕ ಇತ್ತೀಚೆಗೆ ಆಗಿರ್ತಕ್ಕಂಥ ಗಲಾಟೆ ಆಗಿರಬಹುದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತಗಳನ್ನು ಕ್ರೋಢೀಕರಿಸುವ ಬಗ್ಗೆಯೂ ಕೂಡ ಒಂದು ಟೀಮ್ ವರ್ಕ್ ನಡೀತಾ ಇದೆ. ಈಗ ರಾಜ್ಯದ ಪ್ರತಿಷ್ಠಿತ ನಾಯಕರು, ಅದರಲ್ಲಿ ಮುಖ್ಯಮಂತ್ರಿ DCM ಸೇರಿದಂತೆ ಬಹುತೇಕರು ಬಾಗಲಕೋಟೆ ಮತ್ತು ದಾವಣಗೆರೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ 4 ಉಪಚುನಾವಣೆಯಲ್ಲಿ ಗೆದ್ದಂತಹ ಕಾಂಗ್ರೆಸ್ ಈ 2 ಚುನಾವಣೆಯಲ್ಲಿ ಗೆಲ್ಲುವಂತಹ ಉತ್ಸಾಹದಲ್ಲಿದೆ. ಮತ್ತೊಂದು ಕಡೆ ಏನು ದಾವಣಗೆರೆಯಲ್ಲಿ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವರು 7 ಚುನಾವಣೆಯಲ್ಲಿ ಗೆದ್ದಿದ್ರು. ಈಗ ಅವರ ನಿಧನದ ಬಳಿಕ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಟಿಕೆಟ್ ಪಡೆಯಕ್ಕೆ ಹೋರಾಟವನ್ನು ಮಾಡಿದ್ರು ಮತ್ತು ಕೊನೆಗೂ ಕೂಡ ಟಿಕೆಟ್ ಅವರ ಕುಟುಂಬಕ್ಕೆ ಈಗ ದಕ್ಕಿರ್ತಕ್ಕಂಥದ್ದು. ಈಗ 2 ಚುನಾವಣೆಯನ್ನ ಗೆಲ್ಲಲೇಬೇಕಾದಂತಹ ಸ್ಥಿತಿಯಲ್ಲಿ ಈಗ ಮೇಟಿ ಕುಟುಂಬ ಆಗಿರ್ಬೋದು, ಮತ್ತೊಂದು ಕಡೆ ಶಾಮನೂರು ಕುಟುಂಬ ಏನು ಪ್ರಯತ್ನವನ್ನ ಮಾಡ್ತಾ ಇದೆ. ಮೇಟಿ ಕುಟುಂಬದಲ್ಲಿ ಸುಮಾರು 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು. ಆ ಎಲ್ಲ ಆಕಾಂಕ್ಷಿಗಳನ್ನ ಮನವೊಲಿಸುವುದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗ ಉಮೇಶ್ ಮೇಟಿ ಅವರನ್ನ ಬಾಗಲಕೋಟೆ ಕಣದಿಂದ ಚುನಾವಣೆಗೆ ಇಳಿಸಿದ್ದಾರೆ. ಈಗ ಪ್ರಚಾರದ ಅಬ್ಬರ ಮತ್ತು ತಂತ್ರಗಾರಿಕೆ, ಪ್ರತಿತಂತ್ರ ಯಾರೆಲ್ಲ ಹೇಗೆಲ್ಲ ಈ ಒಂದು ಚುನಾವಣಾ ಅಖಾಡದಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಏನು ಬಾಗಲಕೋಟೆಯಲ್ಲಿ ಇದ್ದು ಪ್ರಚಾರದ ಅಬ್ಬರವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದಕ್ಕೆ ಕೌಂಟರ್ ಆಗಿ ಪ್ಲಾನ್ ಅನ್ನು ಮಾಡ್ತಾರೆ. ST ಮತದಾರರನ್ನು ಸೆಳೆಯಕ್ಕೆ B ಶ್ರೀರಾಮುಲು ಆಗಿರ್ಬೋದು, ಮತ್ತೊಂದು ಕಡೆ ದಲಿತ ಮತದಾರರನ್ನು ಸೆಳೆಯಕ್ಕೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಹೀಗೆ ಹಲವು ನಾಯಕರು ಬಾಗಲಕೋಟೆ ಚುನಾವಣೆ ಅಖಾಡದಲ್ಲಿ ಅಬ್ಬರಿಸಲಿದ್ದಾರೆ. ಈ ಒಂದು ಚುನಾವಣಾ 2 ಚುನಾವಣೆ ಉಪಚುನಾವಣೆಗಳು 2 ಪಕ್ಷಕ್ಕೆ ಈಗ ದೊಡ್ಡ ಸವಾಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.